ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯರೇ, ನಾವು ಈ ದಿನಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರಸಂಗಿ ಪುಸ್ತಕವನ್ನು ಧ್ಯಾನ ಮಾಡ್ತೀವಿ. 12 ಅಧ್ಯಾಯಗಳಿದೆ. ಹೀಗಾಗಿ ನಾನು 1ನೇ ಅಧ್ಯಾಯದಿಂದ ಒಂದೊಂದು ವಾರವೂ ಈ ಧ್ಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ದಿನಗಳಲ್ಲಿ ನಾವು 1ನೇ ಅಧ್ಯಾಯಕ್ಕೆ ಕೊಡಲಾಗಿರುವಂಥ ಒಂದು ಟೈಟಲ್, ನಿನ್ನ ಕತೆ ಏನಾಗಿರುತ್ತೆ. ಈ ವಿಷಯದ ಬಗ್ಗೆ ನಾನು ನಮ್ಮ ಸಭೆಯಲ್ಲಿ ಮಾತನಾಡಿರ್ತೀನಿ. ಖಂಡಿತವಾಗಿ ಪ್ರಸಂಗಿ 1ನೇ ಅಧ್ಯಾಯದಿಂದ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಮಾತ್ರವಲ್ಲದೆ ಆತ್ಮಿಕವಾದ ಅರ್ಥಗಳು, ಗೂಢಾರ್ಥಗಳನ್ನ ಕರ್ತನು ನಿಮಗೆ ಕೊಡೋರಾಗಿದ್ದಾರೆ. ಕರ್ತನು ಈ ಒಂದು ಪ್ರಸಂಗದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಸಂಗಿ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಪ್ರಸಂಗಿ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಪ್ರಸಂಗಿ ಎಲ್ಲಿದೆ ಗೊತ್ತಾ ಪುಸ್ತಕ? ಜ್ಞಾನೋಕ್ತಿ ಆದಮೇಲೆ. ಅನೇಕರು ಇವತ್ತೇ ಫಸ್ಟ್ ತೆಗಿತಾ ಇರ್ಬೋದೇನೋ ಪುಸ್ತಕನ, ಗೊತ್ತಿಲ್ಲ ನನಗೆ. ದಯವಿಟ್ಟು ಬೈಬಲ್ನ ಚೆನ್ನಾಗಿ ಓದ್ರಿ, ಬೈಬಲ್ಲು ಸ್ಟಡಿ ಚೆನ್ನಾಗಿ ಮಾಡಿರಿ. ಎಲ್ಲ ಪುಸ್ತಕಗಳನ್ನು ನೀವು ಓದ್ತಾ ಇದ್ದೀರಾ, ಒಳ್ಳೆಯ ಆತ್ಮಿಕ ಪುಸ್ತಕ. ಬಟ್ ಬೈಬಲ್ನ ಸ್ಟಡಿ ಮಾಡೋದು ದೇವ್ರ ಮಕ್ಕಳಿಗೆ ಇರಬೇಕಾದಂಥ ಒಂದು ಗುಣ. ಬಟ್ ಈಗ ಈ ಪ್ರಸಂಗಿ 1ನೇ ಅಧ್ಯಾಯ 1, 2ನೇ ವಚನ ಎಲ್ಲರೂ ಒಟ್ಟಾಗಿ ಓದೋಣ. ಓಕೆ, ಲೆಟ್ ಸ್ಟಾರ್ಟ್. ದಾವೀದನ ಮಗನು ಯೆರೂಸಲೇಮಿನಲ್ಲಿ ಆಳುವ ಅರಸನೂ ಆಗಿದ್ದ ಪ್ರಸಂಗಿಯ ಮಾತುಗಳು. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಎಸ್, ಆಮೆನ್. ಇವತ್ತು ನಾನು ಈ ವಾಕ್ಯದ ಆಧಾರದ ಮೇಲೆ ತೆಗೆದುಕೊಂಡಿರುವಂಥ ನನ್ನ ಒಂದು ಶಿರೋನಾಮೆ, ಟೈಟಲ್ ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ಓದ್ತೀರಾ? ನಿನ್ನ ಕತೆ ಏನಾಗಿರ್ತದೆ ಅನ್ನೋದೇ ಈ ಒಂದು ಟೈಟಲ್, ಈ ಒಂದು ಪ್ರಸಂಗದ ಟೈಟಲ್ ಆಗಿರ್ತದೆ. ಓಕೆ, ನಿನ್ನ ಕತೆ ಏನಾಗಿರ್ತದೆ. ಸರಿ, ಈ ಪುಸ್ತಕವನ್ನು ಬರೆದವನು ಸೊಲೊಮೋನನು. ಇವನು ಬಹು ಬುದ್ಧಿವಂತ ಮನುಷ್ಯ. ಇನ್ಫ್ಯಾಕ್ಟ್ ಯೇಸ್ವಾಮಿ ಬಿಟ್ಟರೆ ಇಡೀ ಲೋಕದಲ್ಲಿ ಜ್ಞಾನಿಯಾಗಿದ್ದಂಥ ಒಬ್ಬ ಮನುಷ್ಯ ಅಂದರೆ ಸೊಲೊಮೋನ. ಅರ್ಥ ಮಾಡಿಕೊಳ್ಳ್ರಿ. ಆದರೆ ಇವನಿಗೆ ಯಾಕೆ ಪ್ರಸಂಗಿ ಅಂತ ಹೆಸರು ಬಂತು ಎಂಬುದಾಗಿ ನಾವು ನೋಡಬೇಕಾದ್ರೆ, ಪ್ರಸಂಗಿಗೆ ಹೀಬ್ರೂ ಭಾಷೆಯಲ್ಲಿ ಈ ಪ್ರಸಂಗಿ ಈಸ್ ನಾಟ್ ಎ ಪ್ರೀಚರ್, ಬಟ್ ಆದರೆ ಇದು ಈಸ್ ಎ ಡಿಬೇಟರ್. ಇವನು ಡಿಬೇಟ್ ಮಾಡ್ತಾರೋದು, ಪ್ರೀಚ್ ಮಾಡಿಲ್ಲ ಇಲ್ಲಿ. ಯಾಕಂದರೆ ಪ್ರೀಚ್ ಮಾಡಂತ ಯಾರು ಅಷ್ಟೇ ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ ಅಂತ ಹೇಳಲ್ಲ. ಹಂಗಿದ್ರೆ ನೀನು ಚರ್ಚಿಗೆ ಬರೋದು ವ್ಯರ್ಥನಾ? ನೀನು ಯೇಸ್ವಾಮಿ ನಂಬಿರೋದು ವ್ಯರ್ಥನಾ? ನೀನು ದೀಕ್ಷಾಸ್ನಾನ ತೆಗೆದುಕೊಂಡಿರೋದು ವ್ಯರ್ಥನಾ? ನೀನು ದೇವರಿಗಾಗಿ ಜೀವಿಸ್ತಾ ಇರೋದು ವ್ಯರ್ಥನಾ? ವ್ಯರ್ಥ ಇಲ್ಲ. ಬಟ್ ಇಲ್ಲಿ ಇವನು ಡಿಬೇಟ್ ಮಾಡ್ತಾ ಇರೋದು. ಇವನು ತನ್ನ ಜೀವಿತದ ಅಂತ್ಯ ದಿನಗಳಲ್ಲಿ ಎಲ್ಲ ಎಂಜಾಯ್ ಮಾಡಿ ಆದಮೇಲೆ, ಎಲ್ಲದರಲ್ಲೂ ಇವನು ಸಂತೋಷ ಪಟ್ಟ ಮೇಲೆ ಈ ಪುಸ್ತಕವನ್ನು ಬರೆದಿರೋದು ಯಾರೋ ಸೊಲೊಮೋನನ್. ಓಕೆ, ಸೊ ಇವನು ಬರೆದಿರೋಂಥ ಉದ್ದೇಶ ಏನಂದರೆ, ನೋಡ್ರಪ್ಪ, ನಾನು ಎಲ್ಲ ನೋಡಿ ಆಯಿತು, ಈಗ ಎಲ್ಲರೂ ಜ್ಞಾನವಂತರಾಗಿ ಜೀವಿಸ್ರಿ ಎಂಬುದಾಗಿ ಅವನು ಹೇಳೋಕ್ಕೆ ಒಂದು ಸಲಹೆ, ಅಡ್ವೈಸ್ ಬುಕ್ಕು ನನಗೆ ನಿನಗೆ ಅವನು ಬರೆದಿರೋದು. ಸೊ ಈ ಲೋಕದಲ್ಲಿ ಜೀವಿಸಿದಂಥ ಎಲ್ಲರಿಗಿಂತಲೂ ಬಹು ಐಶ್ವರ್ಯವಂತ ಉಳ್ಳ ವ್ಯಕ್ತಿ ಅವನು ಬರೀತಾ ಇದ್ದಾನೆ ನೋಡಿ. ಹಾಗಾದರೆ ಐಶ್ವರ್ಯ, ಹಣ ಇರೋದು ನಮಗೆ ಸಮಾಧಾನ ಕೊಡುತ್ತೆ ಎಂಬುದಾಗಲ್ಲ. ಹಣ ಇರೋದು ತಪ್ಪಿಲ್ಲ, ಐಶ್ವರ್ಯ ಇರೋದು ತಪ್ಪಿಲ್ಲ. ಬಟ್ ಆದರೆ ದೇವರನ್ನ ಬಿಟ್ಟು ಅವನ್ನೆಲ್ಲ ಹುಡುಕುವಾಗ ಖಂಡಿತವಾಗಿ ನಮಗೆ ಸಮಾಧಾನ ಇಲ್ಲ ಅನ್ನೋದು ಈ ಪ್ರಸಂಗಿಯಿಂದ ಅರ್ಥ ಆಗುತ್ತೆ. ಈ ಲೋಕದಲ್ಲಿ ವಾಸ ಮಾಡಿದಂಥ ಎಲ್ರಿಗಿಂತಲೂ ಇವನು ಬಹಳ ಐಶ್ವರ್ಯವಂತ ಉಳ್ಳ ವ್ಯಕ್ತಿ. ನೋಡಿ, ಇವನ ಜೀವಿತದ ಸಾರಾಂಶ ಈ 3 ಆಗಿತ್ತು. ವಾಟ್ ವಾಸ್ ಇಟ್? ಓದ್ತೀರಾ? ದ್ರಾಕ್ಷರಸ, ವೈನ್, ವುಮೆನ್ ಅಂಡ್ ಸಾಂಗ್, ಸ್ತ್ರೀ, ಆಡು ಜೀವನದ ಸಾರಾಂಶವಾಗಿತ್ತು. ಅಂಡ್ ಸಾಂಗ್, 3 ಇವೊಂದು ಸಾರಾಂಶ ಆಗಿತ್ತು. ಹೇಳಿ. 1 ವೈನ್, ವುಮೆನ್, ಸಾಂಗ್. ಇಷ್ಟ ಇವೊಂದು ಸೊಲೊಮೋನ್ ಅಂದರೆ ದ್ರಾಕ್ಷರಸ, ಸ್ತ್ರೀ, ಹಾಡು. ಸೊಲೊಮೋನ್ ಜೀವಿತದ 3 ಕತೆ ಇವೊಂದು. ಹಾಡು ಬರೆದಿದ್ದಾನೆ 3000 ಜ್ಞಾನೋಕ್ತಿ ಬರೆದಿರೋದು, ನಮಗೆ ಬರೀ 31 ಸಿಕ್ಕಿರೋದು.
1500 ಜ್ಞಾನೋಕ್ತಿ ನಮಗೆ ಸಿಕ್ಕಿರೋದು 31. 3000 ಹಾಡು ಬರೆದಿರೋದು ನಮಗೆ ಸಿಕ್ಕಿರೋದು ಒಂದೇ ಪರಮಗೀತ. ಬಟ್ ಇವನು ಮಾತ್ರ ಹಾಡು ಹಾಡಿಲ್ಲ. ಸೊಲೊಮನ ಎಲ್ಲೂ ಹಾಡು ಹಾಡಿಲ್ಲ. ಯಾಕೆ ಅನ್ನೋದೇ ನಾನು ನೀನು ಸ್ವಲ್ಪ ಯೋಚನೆ ಮಾಡಿದೆ. ಯಾಕಂದರೆ ಇವನು ಪಾಪ ಕ್ಷಮಾಪಣೆ ಅತ್ತ ತನ್ನ ಜೀವಿತವನ್ನು ನಡೆಸಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಮಗೆ ಏನೆಲ್ಲ ಇರ್ಬೋದು, ಇರೋದ್ರಲ್ಲಿ ತಪ್ಪಿಲ್ಲ, ತಪ್ಪು ಅಂತ ಅವನು ಹೇಳ್ತಾನೂ ಇಲ್ಲ. ಆದರೆ ಅವನೇನು ಹೇಳ್ತಾನಂದರೆ, ದೇವ್ರು ಇಲ್ಲದೆ ಹೋದರೆ ಎಲ್ಲ ವ್ಯರ್ಥ. ಓಕೆ, ಸೊ ಈ ಹ್ಯಾಡ್ ವೈನ್. ಯಾರಾದರೂ ವೈನ್ ಕುಡಿತಾ ಇದ್ದೀರಾ? ನಿಂಗೆ ಸಮಾಧಾನ ಇಲ್ಲ. ಸ್ತ್ರೀಯರು ಪುರುಷರು ಸ್ತ್ರೀಯನ್ನು ಹುಡುಕ್ತಾ ಇದ್ದೀರಾ, ದೇವರಲ್ಲದವ್ರನ್ನ. ಬಿ ಕೇರ್ಫುಲ್. 3ನೇದಾಗಿ, ನಿಮ್ಮ ಹಾಡು ಯಾವುದು? ಆರ್ಕೆಸ್ಟ್ರಾ ಹಾಡ, ದೇವರ ಹಾಡ? ನನ್ನ ಹಾಡು ಯಾವುದರಿಂದ ಬರಬೇಕಂದ್ರೆ ಪಾಪ ಕ್ಷಮಾಪಣೆ ಮಾಡಿದ್ರಿಂದ ದೇವರಿಗೆ ನಾನು ನೀನು ಹಾಡಾಡೋರಾಗಿರ್ಬೇಕು. ದಿಸ್ ವಾಸ್ ದ ಮ್ಯಾನ್. ಇವನು ಅನೇಕ ಕಟ್ಟಡಗಳು ಕಟ್ತಾನೆ, ದೇವಾಲಯ ಕಟ್ತಾನೆ, ಮಂದಿರಗಳು ಕಟ್ತಾನೆ, ತೋಟಗಳನ್ನ ಮಾಡ್ಕೊಳ್ತಾನೆ. ಬೇರೆ ದೇಶದ ರಾಜರುಗಳು ರಾಣಿಯರು ಬಂದು ಇವನ ಹತ್ರ ಜ್ಞಾನವನ್ನು ಅನ್ವೇಷಣೆ ಮಾಡ್ತಾರೆ. ಇವನನ್ನು ಬಂದು ಇವನಿಗಿರುವಂಥ ಜ್ಞಾನ ಎಂಥದ್ದಪ್ಪ ಎಂಬುದಾಗಿ ಇವನ್ನ ಬಂದು ಅಡ್ಮೈರ್ ಮಾಡ್ತಾರೆ. ಅಷ್ಟು ಇವನೊಬ್ಬ ಜ್ಞಾನವುಳ್ಳ ವ್ಯಕ್ತಿ ಆಗಿದ್ದನು. ಆದರೆ ಇವನೇನು ಹೇಳ್ತಾನೆ ಅಂದರೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ದೇವ್ರನ್ನ ಬಿಟ್ಟಿದ್ದೀರಾ, ಯೇಸುವನ್ನು ಬಿಟ್ಟಿದ್ದೀರಾ, ನಿನ್ನ ಜೀವಿತ ಎಲ್ಲ ಬರೀ ನನಗೆ ದೇವರು ಬೇಡ, ಯೇಸು ಬೇಡ, ನನಗೆ ದೇವ್ರಿಗೆ ಪ್ರಥಮ ಸ್ಥಾನ ಕೊಡೋದು ಬೇಡ, ನನ್ನ ಜೀವಿತ ಬರೀ ಹಿಂಗೆ ಇರ್ತದೆ ಅಂದರೆ, ಅವನೇ ಹೇಳ್ತಾ ಇದ್ದಾನೆ, ಸೊಲೊಮೋನನಿಗೆ ಇದ್ದಿದ್ರಲ್ಲಿ ನನಗೆ ನಿನಗೆ ಇರುವಂಥ ಏನೇ ಇರ್ಬೋದು, ಇವತ್ತಿನ ದಿನ ನಾವು ಕೊಚ್ಕೊಳ್ತೀವಿ, ಹೆಚ್ಚಳ ಪಡ್ತೀವಿ, ನಾನು ನೀನೇನು ಮಾಡ್ತೇವೆ, ನಾನು ಹಿಂಗಿದ್ದೀನಪ್ಪ ಹಂಗಿದ್ದೀನಿ ಎಂಬುದಾಗಿ ನಾವು ಏನೇನೋ ನಮ್ಮ ಬಗ್ಗೆ ಹೇಳ್ತೀವಿ. ಬಟ್ ಸೊಲೊಮೋನನಿಗೆ ಕಂಪೇರ್ ಮಾಡಿದ್ರೆ ನನಗೆ ನಿನಗೇನೂ ಇಲ್ಲ. ಬಟ್ ನಮ್ಗೆ ಇದ್ದಿದ್ದು ಸ್ವಲ್ಪದ್ರಲ್ಲೂ ನಾನು ನೀನು ಅನೇಕ ವೇಳೆ ದೇವ್ರನ್ನ ಮರಿತೀವಿ, ಬೈಬಲ್ನ ಮರಿತೀವಿ, ಬೈಬಲಲ್ಲಿರುವಂಥ ನಿಯಮಗಳನ್ನ ಮರಿತೀವಿ. ನಾವೇನು ಮಾಡ್ತೀವಿ, ದೇವ್ರನ್ನ ನಮಗಿಂತಲೂ ಏನು ಮಾಡ್ತೀವಿ, ಕೆಳಗೆ ಹಾಕ್ಬಿಟ್ಟು ನಾವು ದೇವ್ರ ಮೇಲೆ ಹೋಗ್ತೀವಿ. ಡೋಂಟ್ ಡೂ ದ್ಯಾಟ್. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಅವನೇನು ಹೇಳ್ತಾನೆ ಗೊತ್ತಾ? ಮೀನಿಂಗ್ಲೆಸ್, ವ್ಯರ್ಥವೇ ವ್ಯರ್ಥ ಅಂತ ಇಬ್ರಿಯ ಭಾಷೆಯಲ್ಲಿ ಅದನ್ನು ನೋಡೋದಾದರೆ ಮೀನಿಂಗ್ಲೆಸ್. ಇನ್ನೊಂದು ಅರ್ಥ ಕೊಡುತ್ತೆ. ಅದೇನಂತಂದರೆ, ಗಾಳಿಯನ್ನು ಇಮ್ಮೆಟ್ಟಿದ ಹಾಗೆ, ಅಥವಾ ಸ್ಮೋಕ್, ಹೊಗೆಯನ್ನು ಇಮ್ಮೆಟ್ಟಿದ ಹಾಗೆ. ಹೊಗೆನ ಯಾರಾದರೂ ಹಿಡಿಯೋಕ್ಕಾಗುತ್ತಾ? ಪ್ಲೀಸ್ ಟ್ರೈ. ಫ್ಯಾನ್ ಗಾಳಿ ಹಿಡಿಯೋಕ್ಕಾಗುತ್ತಾ? ಟ್ರೈ. ನೋ. ಎಲ್ಲರೂ ಹೇಳ್ತೀನಿ ಕೇಳಿ. ಇಫ್ ಯು ಡೋಂಟ್ ಪುಟ್ ಗಾಡ್ ಫಸ್ಟ್, ದೇವರನ್ನು, ದೇವರ ವಾಕ್ಯವನ್ನು, ದೇವರಿಗೆ ವಿಧೇಯರಾಗೋದನ್ನು ನಾನು ನೀನು ಪ್ರಥಮ ಸ್ಥಾನದಲ್ಲಿ ಇಡದೇನೆ ನಿನ್ನ ಜೀವಮಾನದ ಕೆಲಸ ಕಾರ್ಯಗಳು ಸಂಪಾದನೆಗಳು ಮಾತ್ರವೇ ನಿನ್ನ ಜೀವನದ ಹೆಚ್ಚಳವಾಗಿದ್ದರೆ ನೀನು ನಾನು ಗಾಳಿಯನ್ನು ಹಿಂಬಡ್ತಾ ಇದ್ದೀವಿ. ಸೊ ಬಿ ವೆರಿ ಕೇರ್ಫುಲ್. ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಅನೇಕ ಕಾರ್ಯಗಳು ಮಾಡ್ತಾ ಇದ್ದೇವೆ, ಆದರೆ ಇದೆಲ್ಲ ದೇವರಿಲ್ಲದೆ ಅನೇಕ ವೇಳೆ ಅರ್ಥಹೀನವಾಗಿದೆ. ಪ್ರಶ್ನೆ ಓದ್ತಿರಪ್ಪ ರಾಜೇಂದ್ರ? ನಿಮ್ಮ ಜೀವಿತ ಉದ್ದೇಶಪೂರ್ವಕವಾಗಿದೆಯೇ? ಇವತ್ತೆಲ್ಲರೂ ನಾನು ಕೇಳ್ತಾ ಇದ್ದೀನಿ, ಈಸ್ ಯೋರ್ ಲೈಫ್ ಪರ್ಪಸ್ಫುಲ್? ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ದೇವರ ಕೊಟ್ಟಿದ್ದು ನಿಮಗೆ, ಅದನ್ನು ದೇವರಿಗೆ ಭಯಭಕ್ತಿಯಿಂದ ಮಾಡ್ತಾ ಇದ್ದೀರಾ? ಕೆಲಸ ಮಾಡಿ. ಕೆಲಸ ಮಾಡಬಾರ್ದು ಅಂತ ದೇವರು ಹೇಳ್ತಾ ಇಲ್ಲ, ಮಾಡ್ರಿ. ಆದರೆ ಅಲ್ಲಿ ನೀವು ನಂಬಿಗಸ್ತರಾಗಿರ್ರಿ. ದೇವರೇ, ಈ ಕೆಲಸ ನನಗೆ ಕೊಟ್ಟಿದೆಯಪ್ಪ, ದೇವರೇ ನಾನು ಮಾಡುವಂಥ ಕೆಲಸ ನಿನ್ನ ಘನಮಾನಕ್ಕೋಸ್ಕರವಾಗಿ ನಾನು ಮಾಡಬೇಕು. ಎಲ್ರಿಗೂ ದೇವರು ಸೇವೆ ಕೊಟ್ಟಿಲ್ಲ, ಎಲ್ಲರೂ ಪಾಸ್ಟ್ರಾಗಿ ಕರೀಲಿಲ್ಲ, ಎಲ್ಲರೂ ಸೇವಕರಾಗಿ ಕರೀಲಿಲ್ಲ, ಎಲ್ಲರೂ ಅಪೋಸ್ತಲರಾಗಿ ಕರೀಲಿಲ್ಲ. ಬೈಬಲಲ್ಲಿ ನೀವು ಎಫೆಸದಲ್ಲಿ ನೋಡಿ 4ನೇ ಅಧ್ಯಾಯದಲ್ಲಿ ಕೆಲವರನ್ನು ಸಭಾಪಾಲಕರಾಗಿ, ಕೆಲವರನ್ನು ಮಾತ್ರವೇ ಸುವಾರ್ತಿಕರಾಗಿ, ಕೆಲವರನ್ನೇ ಮಾತ್ರವೇ ಪ್ರವಾದಿಗಳಾಗಿ, ಕೆಲವರನ್ನ ಬೋಧಕರಾಗಿ, ಕೆಲವರನ್ನ ಅಪೋಸ್ತಲರಾಗಿ ಕರೆದು, ಇನ್ನು ಬಾಕಿಯವ್ರನ್ನ ದೇವರು ಹಲವಾರು ಕೆಲಸ ಮಾಡಲಿಕ್ಕೆ ಕರೆದಿದ್ದಾರೆ. ಬಟ್ ಅಲ್ಲಿ ದೇವರ ಆಜ್ಞೆಗಳಿಗೆ ಅನುಗುಣವಾಗಿ ಮಾಡ್ತಾ ಇದ್ದೀರಾ? ಇದು ಭಾಳ ಪ್ರಾಮುಖ್ಯ. ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ಪುಸ್ತಕದಿಂದ ದೇವರ ಸಂದೇಶ ನಿಮಗೆ ಉಪಯುಕ್ತವಾಗಿತ್ತೆಂಬುದಾಗಿ. ಇವತ್ತು ಸತ್ತರೆ ನೀವೆಲ್ಲಿಗೆ ಹೋಗ್ತೀರಿ ಎಂಬುದನ್ನು ಯೋಚಿಸ್ರಿ. ನಿಮ್ಮ ಜೀವಿತವನ್ನು ಯೇಸುವಿಗಾಗಿ ಒಪ್ಪಿಸ್ಕೊಡ್ರಿ. ವ್ಯರ್ಥವಾದದನ್ನು ಹಿಂಬಾಲಿಸಬೇಡ್ರಿ, ದೇವರಿಗೆ ಸಂಬಂಧಪಟ್ಟವುಗಳನ್ನು ಹಿಂಬಾಲಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆಯಾದವರೇ, ಈ ಸಂದೇಶವನ್ನು ಕೇಳಿಸಿಕೊಂಡಂಥ ಯಾವುದೇ ಒಂದು ದೇವ ಮಕ್ಕಳಾಗಲಿ ಅಥವಾ ಇವತ್ತೇ ಮೊದಲನೇದಾಗಿ ಇದನ್ನು ಸ್ವಿಚ್ ಆನ್ ಮಾಡ್ತಾ ಇರುವಂಥ ಒಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದಪ್ಪ, ಸೊಲೊಮೋನನು ಜೀವಿತದ ಕಡೆಯಲ್ಲಿ ಹೇಳ್ತಾನೆ ವ್ಯರ್ಥವೇ ವ್ಯರ್ಥ ಎಂಬುದಾಗಿ. ಯಾಕಂದರೆ ಆತನ ದೇವರಿಂದ ದೂರ ಹೋದನು. ಹಾಗಾದರೆ
ದೇವರು ನಮಗೆ ಇರೋದಾದರೆ ಮಾತ್ರವೇ ಎಲ್ಲವೂ ಲಾಭವಾಗಿರ್ತದೆ ಎಂಬುದಾಗಿ ನಿನ್ನನ್ನು ಹಿಂಬಾಲಿಸುವಾಗಿ ಕೃಪೆ ಕೊಡು. ಇವತ್ತು ಯಾರ್ಯಾರು ತಮ್ಮ ಜೀವಿತದಲ್ಲಿ ಸಮಾಧಾನ ಕಳೆದುಕೊಂಡು ಈ ಮೆಸೇಜನ್ನು ನೋಡಿದ್ದಾರೋ ಅವರು ಯೇಸುವಿನ ಕಡೆಗೆ ಓಡೋಡಿ ಬರಲಿಕ್ಕಾಗುವಂತೆ ಯೇಸುವನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಳುವ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ
ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.